ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀನಿ ಅಂದರೆ ಬಿಜಾಪುರ ದಾಟಿ ಒಂದು 20 ಕಿಲೋಮೀಟ್ರ್ ಬರ್ತಿದೆ. ಫುಲ್ ನಿದ್ದೆ ಬಂದುಬಿಟ್ಟಿದ್ದೆ ಗುರು. ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು, ಭರತ್ ಬೆಂಜು. ಅದನ್ನ ನೋಡಿ ಇಲ್ಲಿ ಸೈಡ್ ಹಾಕಿ ಮಕ್ಕೊಂಡಿದ್ದ ನೋಡಿ. ಅವಕ್ಕೆಲ್ಲ ಲೂಸಾಗಿ ಹೋಗ್ಬಿಟ್ಟಿದ್ದಾವೆ. ಹೋಗಲ್ಲ. ಆಯ್ತು, ಹೋಗಿ ಬರೋಣ. ಯಾರೋ ನೋಡ್ದೆ ಹೊಡಿತಾರೆ. ಟೀ ಕುಡ್ದು ಹೊಂಟಿವಿ ನೋಡ್ರಿ. ನಮ್ಮ ಪ್ರಯಾಣ ಮಂಗಳೂರು ಕಡೆಗೆ ಮತ್ತೆ ಕರ್ನಾಟಕಕ್ಕೆ ಬಂದ್ವಿ ನೋಡ್ರು. ಇನ್ನೇ ಗುಜರಾತ್ನಾಗ ಕುತ್ಕೊಂಡನು ಕಂಟಿನ್ಯೂ. ಕರ್ನಾಟಕದಾಗ ಬಂದೆ ಮಕ್ಕೊಂಡಿರೋದು ನಾನು. ನಿನ್ನೆ ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೊಂಟನು. ಇವತ್ತು ಬೆಳಿಗ್ಗೆ ಬಂದು 4:15ಗೆ ಮಕ್ಕೊಂಡಿರೋದು ನಾನು. ನಾನ್ ಸ್ಟಾಪ್ ಮಾಡ್ದಿರೋದು. ಗುಜರಾತಿಂದ ಮಹಾರಾಷ್ಟ್ರ ಪಾರ್ಕ್ ಮಾಡಿ ಕರ್ನಾಟಕದಾಗ ಬಂದಿರೋದು. ಆ ಪಂಡ್ರಾಪುರ ಮೇಲೆ ಬರ್ದಂಗಿದ್ರೆ ನೈಟ್ ಪೂರ್ತಿ ಬಿಜಾಪುರ್ಗೆ ಹೋಗ್ತಿತ್ತು ಗಾಡಿ. ಬಿಜಾಪುರಿಂದ 150 ಕಿಲೋಮೀಟ್ರ್ ಐತೆ. ಬಾಗಲಕೋಟೆ ಒಂದು 50 ಕಿಲೋಮೀಟ್ರ್ ಐತೆ ನೋಡಿದ್ರು. ಯಾವುದೋ ಬೈಪಾಸ್ ಬೇರೆ ಹೋಗ್ತೈತೆ ಮೇಲೆ. ನಮ್ದಲ್ಲ ಬೈಪಾಸ್, ನಾವು ಕೆಳಗಡೆ ಹೋಗ್ಬೇಕು. ಇವಾಗ ಬನ್ನಿ. ವಾತಾವರಣನೇ ಒಂಥರ ಕೂಲಾಗಿದೆ ನೋಡಿ ಈ ಕಡೆ. ಗುರು ಕೋಲಾರ ನದಿ ಮೇಲೆ ಹೋಗ್ತಾ ಇದೀವಿ ನೋಡಿ. 4 ಕಿಲೋಮೀಟ್ರ್ ಇರ್ಬೋದೇನೋ ಇದು ಬ್ರಿಡ್ಜ್ ನೋಡಿ, ಕಾಣ್ತಾ ಇದೆ. ನಮ್ಮ ಕರ್ನಾಟಕ ನೋಡೋಕ್ಕೆ ಒಂಥರ ಚಂದ ಗುರು. ಆ ಕಡೆ ಗುಜರಾತು ಮಹಾರಾಷ್ಟ್ರದಲ್ಲಂತೂ ಎಲ್ಲ ಒಣಗೋಗೈತೆ. ಗುಜರಾತ್ನಾಗಂತೂ ಒಂದು ಸ್ವಲ್ಪ ಅಲ್ಲ, ಗುಜರಾತ್ ಅಂತ ಮಹಾರಾಷ್ಟ್ರದಾಗೆ ಮಳೆ ಬಂದು ಇವಾಗ ಒಂದು ಸ್ವಲ್ಪ ಎಲ್ಲ ಸಿಗುತ್ತೈತೆ. ನಮ್ಮ ಕರ್ನಾಟಕ ನೋಡಿ ಬೆಳಗ್ಗೆ ವಾತಾವರಣ ಹೆಂಗೆ ಕಾಣ್ತಿದೆ. ಇನ್ನು ನೀರೇ ಇದ್ದಂಗಿಲ್ಲ. ಎಷ್ಟು ಕಮ್ಮಿ ಆಗಿದೆ. ಎಷ್ಟು 4 ಕಿಲೋಮೀಟ್ರ್ ಇರ್ಬೋದೋ ಈ ಬ್ರಿಡ್ಜ್. ಫುಲ್ ಹೆವಿ ಬ್ರಿಡ್ಜ್ ಗುರು, ದೊಡ್ಡದು. ನದಿ ಹೆಸರು ಮರ್ತೆ ಹೋಗ್ಬಿಡ್ತು ಗುರು. ಮತ್ತೆ ಯಾವುದಂತ ಗೊತ್ತಾಗಲಿಲ್ಲ. ಬ್ರಿಡ್ಜ್ ಪಾಸ್ ಮಾಡೋದು ಬನ್ನಿ. ಕಬ್ಬಿನ ಗಾಡಿ ಹೋಗ್ತಿದ್ದಾವೆ ಅಲ್ಲಿ ಮುಂದೆ. ಕಬ್ಬಿನದಾಗ ಬಂದು ಡೀಸೆಲ್ ಹಾಕಿದ್ದೀವಿ ಒಂದು 15,000 ಮಂಗಳೂರಿಗೆ ಹೋಗೋಕ್ಕೆ. ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ ನೋಡಿ ಗುರು. ಮೇಲೆ ಎಳಿತದಾನೆ. ಬೆಲ್ಟ್ ಹಾಕಿದ್ದೀವಿ, ಏನು ಟೆನ್ಷನ್ ಇಲ್ಲ. ಮಾಲ್ ಜರುಗಲ್ಲ. ಬಾರ್ ಸಾಕುವನಾ. ವಾತಾವರಣ ಕೂಲ್ ಇದೆ ಅಂದರೆ ಎಷ್ಟು ಕೂಲ್ ಅಂದರೆ ಭಾಳ ಖುಷಿ ಆಗ್ತೈತೆ ನೋಡಿ. ಇದೇ ಸಣ್ಣ ಬಂಕಲ್ಲಿ ಪಾಪ ಹಾಕ್ಸಿದ್ದು ನೋಡಿ. ತಾಡ್ಪಲ್ ಎಲ್ಲ ಮ್ಯಾಲಿದ್ದದ್ದು ಕುತ್ಕೊಂಡ್ಬಿಟ್ಟತೆ. ಒಂದು 6 ಬೆಲ್ಟ್ ಹಾಕಿದ್ದೀವಿ ಗುರು. ಹಂಗಾಗಿ ಮಾಲ್ ಜರುಗಿಲ್ಲ. ಬೆಲ್ಟ್ ಹಾಕ್ದಂಗಿದ್ದಿದ್ರೆ ನಾವು ಹೊಡೆತಕ್ಕೆ ಜರುಗಿ ಹೋಗ್ಬಿಡೋದು ನೋಡಿ. ಹೆಂಗೆ ಕಾಣ್ತಿದೆ. ಬಾರ ಹೋಗೋಣ ಬನ್ನಿ ಬೇಗ. ಇಲ್ಲಿ ನಮ್ಮ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಈ ಗುಡ್ಡ, ಯಾವ ಊರಲ್ಲಿ ಐತೆ ಅಂತ ಹೇಳ್ರಿ. ನಾವು ಆ ಊರ ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಊರ ಹತ್ರ ಗುಡ್ಡ ಪಕ್ಕ ಇರೋ ಊರವ್ರಿಗೆಲ್ಲ ಗೊತ್ತಿರುತ್ತೆ ಗುಡ್ಡ ಯಾವ ಊರಾಗ ಐತೆ ಅಂತ ಹೇಳಿ ನೋಡಿ. ಹೆಂಗಿದೆ ನೋಡಿ. ಒಂದೇ ಥರ ಯಾವ ಥರ ಕಾಣ್ತಿದೆ ಅಂದರೆ ಸಬ್ಮೇರಿನ್ ಥರ ಕಾಣ್ತಿದೆ ನನಗೆ ಗುಡ್ಡ ನೋಡಿ. ಯಾವ ಊರ ಹತ್ರ ಇದೆ ನೋಡಿ. ನಾವು ಇದು ಬಾಗಲಕೋಟೆ ದಾಟಿ ಬಂದಿದ್ದೀವಿ. ಆಲೆ ಯಾವ ಊರ ಅಂತ ಗೊತ್ತಾಗ್ತಿಲ್ಲ ನಮಗೆ. ನೋಡ್ತಾ ಇದ್ದೀವಿ ನೋಡಿ. ಇಲ್ಲೇ ಯಾರನ್ನ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ಗುಡ್ಡ ನಮ್ಮೂರ್ದೆ ಅಂತೇಳಿ ನೋಡಿ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬಂದಿವಿ ನೋಡ್ರಪ್ಪ. ಬೈಪಾಸಲ್ಲಿ ಹೋಗ್ತಾ ಇದೀವಿ. ರಿಂಗ್ ರೋಡಲ್ಲಿ ಹೋಗ್ಬೇಕು. ಸಿಟಿ ಒಳಗೆ ಓಡಾಡ್ತಾವೆ ಗಾಡಿಗಳು. ನಾವು ಇಷ್ಟೈಟ್ ಗಾಡಿ ತಗೊಂಡು ಹೋದ್ರೆ ಮುಗೀತು. ಇರೋ ಡಿಸೈರು ಮನೆ ಲೈನ್ ಎಲ್ಲ ಕೆಳಗೆ ಬಿಡ್ತಾವೆ. ಹಾಗಾಗಿ ಬೈಪಾಸೇ ಚೆನ್ನಾಗೈತಿ. ಇಲ್ಲಿ ಹತ್ತಿ ಬಿಟ್ರೆ ಸೀದಾ ಕಾರವಾರ ರೋಡ್ಗೆ ಹೋಗಿ ಇಳಿತಿದ್ರು, ಮುಗಿತತೆ. ನೀವು ನಲ್ಲೊಂತಾಗೆ ಮುಂದೆ ಇಲ್ಲಾಂದರೆ ಇದು ಹೊಸಪೇಟೆ ಕೊಪ್ಪಳದಿಂದ ಬರುತ್ತಲ್ಲ ಆ ರೋಡ್ ಹತ್ರ ಬ್ರಿಡ್ಜ್ ಬ್ರಿಡ್ಜ್ ಹತ್ರ ಹೈವೇ ಹತ್ಬಿಟ್ರೆ ಆಗೋದು. ಬ್ರಿಡ್ಜ್ ಇಳಿಯೋದಂದ್ರೆ ಇದು ಆ ರೋಡ್ ಅಲ್ಲಿಗೆ ಎಂಡ್ ಹಾಕತ್ತೆ. ಅಲ್ಲೋಗಿ ಬ್ರಿಡ್ಜ್ ಕೆಳಗಡೆ ಹೋಗಿ ರೋಡ್ ಹತ್ತಿರ ಮುಗಿಸಿ ಇದೇ ಕಾರವಾರ ರೋಡ್ಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಕಾರವಾರ ರೋಡಲ್ಲಿ ಸಿಗಮ್ಮ ನೋಡಿ ಗುರು. ಕಲ್ಗಟ್ಟಿಗೆ ರೋಡಲ್ಲಿ ಹೋಗ್ತಿದ್ದೀನಿ. ಇವಾಗ ಒಂಥರ ಗಿಡ ಮರ ಎಲ್ಲ ಹಚ್ಚ ಹಸಿರಾಗಿದ್ದಾವೆ. ನಾನು ಲಾಸ್ಟ್ ಟೈಮು ಪ್ಲಾಸ್ಟಿಕ್ ದಾನ ತುಂಬ್ಕೊಂಡು ಬಂದಾಗ ಅಗ್ಲತ್ತು ಬಂದಿದ್ದೆ. ಎಲ್ಲ ಮರ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವು. ಅಂದರೆ ಅವಾಗ ಮಳೆ ಇರಲಿಲ್ಲ ನಾನು ಬಂದಾಗ. ಇವಾಗೆಲ್ಲ ಮಳೆ ಬಂದು ಪ್ರಕೃತಿ ಹಚ್ಚ ಹಸಿರು ಆಗಿಬಿಟ್ಟಿದೆ.
ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸಖತ್ತಾಗಿದ್ದಾವೆ. ಕಲ್ಗಟ್ಟಿಗೆ ದಾಟಿದ ಮೇಲೆ, ಇಲ್ಲಿ ಕಲ್ಗಟ್ಟಿಗೆ ಗಂಟ ಏನು ಅಷ್ಟೊಂದು ಫಾರೆಸ್ಟ್ ಕಾಣಲ್ಲ, ಕಲ್ಗಟ್ಟಿಗೆ ದಾಟಿದ ಮೇಲೆ ಕಾಣೋದು. ಒಂದು 10-12 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಗುರು ಕಲ್ಗಟ್ಟಿಗೆ. ನೋಡಿ 3 ಗಂಟೆ ಆದರೂ ಇಲ್ಲಿ ಬಿಸಿಲೇ ಕಾಣೋದಿಲ್ಲ. ಗುಜರಾತ್ನಾಗೆ ಬಿಸಿಲಿಗೆ ಹಂಗೆ ಮೈಯೆಲ್ಲ ಸುಟ್ಟೋಗ್ಬಿಡೋದು ಇಷ್ಟ 3 ಗಂಟೆಗೆ. ಅಲ್ಲಿ 10 ಗಂಟೆ ಬಿಸಿಲಿಗೆ ಮೈ ಸುಟ್ಟೋಗ್ಬಿಡೋದು. ನೋಡಿ ಏನಂದ್ರೆ ನಮ್ಮೂರೇ ಬೇರೆ ಊರೇ. ನಮ್ಮೂರಾಗಿದ್ದ ವಾತಾವರಣ ಬೇರೆ ಊರಾಗ ಇರಲ್ಲ ಗುರು. ಬನ್ನಿ ಕಲ್ಗಟ್ಟಿಗೆ ಪಾಸ್ ಮಾಡೋದು. ನೋಡ್ಗುರು ಕಲ್ಗಟ್ಟಿಗೆ ದಾಟಿ ಯಲ್ಲಾಪುರ ಕಡೆ ಹೋಗ್ತಾ ಇದ್ವಿ ಫಾರೆಸ್ಟ್ ಒಳಗೆ. ನಾನು ಲಾಸ್ಟ್ ಟೈಮ್ ಪ್ಲಾಸ್ಟಿಕ್ ದಾನ ತುಂಬಿಗೆ ಬಂದಿದ್ದಲ್ಲ ಮಂಗಳೂರಿಂದ ಮೋರ್ಬಿಗೆ. ಆವಾಗ ವಿಡಿಯೋ ಮಾಡಿದಾಗ ಎಲ್ಲ ಗಿಡ ಮರಗಳೆಲ್ಲ ಒಣಗೋಗಿದ್ವಿ. ಫುಲ್ಲು ಹೆಂಗೆ ಕಾಣ್ತಿದೆ ನೋಡಿ. ಏನೋ ಒಂಥರ ಖುಷಿ ಆಗ್ತಿದೆ ಹೋಗೋಕ್ಕೆ. ವಾತಾವರಣ ತಣ್ಣ ಐತೆ, ಅಲ್ಲಿ ಸೆಕೆ ಆಗ್ತೈತಿ ಇತ್ಲಾಗ ಬರ್ತಾ ಅಲ್ಲಿ ಗಾಳಿ ಅಂತ ತಣ್ಣಗೆ ಬೀಸೋದು, ಇಲ್ಲಿ ಗಾಳಿನೇ ಇಲ್ಲ ನೋಡಿ. ಹೋಗ್ತಾ ಇದ್ದೀವಿ, ಗಾಡಿನೂ ಕಮ್ಮಿ ಇದ್ದಾವೆ. ಯಾಕಂದರೆ ರಾಮನಗರದ ಮೇಲೆ ಇದು ರೋಡ್ ಓಪನ್ ಆಗೈತೆ ಗೋವಾಗೆ ಹೋಗೋದು. ಅದಾಗ ಗಾಡಿ ಹೋಗ್ತವೆ. ಅದು ರೋಡು ಕ್ಲೋಸ್ ಇದ್ದಿದ್ರೆ ಗೋವಾ ಗಾಡಿಗಳೆಲ್ಲ ಪೂರ್ತಿ ಇಲ್ಲಿರೋವು. ರಾಮನಗರ ಘಾಟ್ ಮೇಲೆ ಹೋಗ್ತಾವಲ್ಲ, ಹಂಗಾಗಿ ಘಾಟ್ನಾಗ ಗಾಡಿ ಜಾಸ್ತಿ. ರೋಡ್ನಾಗೆ ಬರೀ ಮಂಗಳೂರು ಸೈಡ್ ಹೋಗೋ ಒಂದೇ ಬರೋದು. ಗೋವಾ ಗಾಡಿ ಎಲ್ಲ ಅಲ್ಲೇ ಹೋಗ್ತಿದ್ದಾವೆ ನೋಡಿ. ಬನ್ನಿ ಹೋಗೋಣ. ಯಾರು ಆಟ ಆಡ್ಕೊಂಡ್ಬರ್ತಾರೆ ಕಾರ್ ನೋಡಿ. ಸೆಕೆ ಆಗ್ತೈತೆ ಅಲ್ಲೇ ಈ ಕಡೆ. ಮಳೆ ಬಂದು ನಿಂತತೆ. ಇಲ್ಲಿಂದ ಮಳೆ ಸಿಕ್ಕರೆ ಚೆನ್ನಾಗೈತೆ. ಎಲ್ಲ ನೀರು ಬಂದರೆ ಸ್ನಾನ ಮಾಡ್ಬೇಕು. ಸೆಕೆ ಆಗ್ತೈತೆ. ನಮ್ಮ ಹುಡುಗನ ಸ್ನಾನ ಮಾಡ್ಬೇಕಂತಾನೆ ಹೋಗಿ ಸ್ನಾನ ಮಾಡೋಣ. ಯಲ್ಲಾಪುರ ಘಾಟ್ ಮೇಲೆ ಬಂದು ನಿಲ್ಸಿದ್ವಿ ಟೀ ಕುಡಿಯೋಕ್ಕೆ. ಒಂದು ಚಿಕ್ಕ ಘಾಟ್ ಇಳಿದು ಬಂದಮೇಲೆ ಇದೇ ಊರು ಸಿಗೋದು. ಇಲ್ಲಿಂದ ಇತ್ಲಾಗ ನೆಟ್ವರ್ಕೇ ಬರಲ್ಲ ನೋಡಿ. ಟೀ ಕುಡಿದು ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದರೆ ಟೈರ್ ತಣ್ಣಗಾಗ್ತವೆ. ಯಾಕಂದರೆ ಅಲ್ಲಿ ಬೆಳಗ್ಗಿಂದ ಬಂದಿದ್ನಲ್ಲ, ಟೈರ್ ಫುಲ್ ಹೀಟಾಗಿರ್ತವೆ, ಪಂಚರ್ ಆಗಿಬಿಡ್ತಾವೆ ಅಂತೇಳಿ ಇಳಿಸಲ್ಲ. ಸ್ವಲ್ಪ ಟೈರ್ ಗಿರ್ ಕೂಲ್ ಮಾಡ್ಕೊಂಡು ಹೋಗೋಣ ಬನ್ನಿ. ಹೊರಟಿದ್ದೀವಿ ಇವಾಗ. ಟೀ ಕುಡಿದ್ವಿ, ಸ್ನ್ಯಾಕ್ಸ್ ತಿಂದ್ವಿ, ಹೊರಟಿದ್ವಿ. ನಮ್ಮ ಹುಡುಗ ಇದು ಪೇಸ್ಟ್ ಇರಲಿಲ್ಲ, ಪೇಸ್ಟು ಮತ್ತು ಸೋಪ್ ತಗೊಂಡು ಹೋಗಿದ್ದಾನೆ. ಮುಂದೆ ಸ್ನಾನ ಮಾಡೋದು ಅಂತೇಳಿ. ಏನು ಇದಾವ ಇಲ್ಲ? ಹಾಂ ತಂಬ. ಅಲ್ಲಿ ಘಾಟ್ ಕೆಳಗೆ ನೀರು ಬರ್ತವೆ, ಸ್ನಾನ ಮಾಡೋಣ ಹೋಗಿ. ಫುಲ್ ಹೀಟು ತಡ್ಕೊಳಕ್ಕಾಗ್ತಿಲ್ಲ. ಇವಾಗ ಬಟ್ಟೆ ಬೇರೆ ಇಲ್ಲ, ಬಟ್ಟೆ ತೊಳೆದ್ರೆ ಇವಾಗ ಆರೋದಿಲ್ಲ. ನೋಡೋಣ ಮೊನ್ನೆ ಅಲ್ಲಿ ಕೆಳಗೆ ಹೋಗಿ. ಘಾಟಲ್ಲಿ ಹೋಗ್ತಿದ್ವಿ ನೋಡಿದ್ರು. ಘಾಟ್ ಖಾಲಿ ಐತೆ. ಮುಂದೆ ಒಂದು ಗಾಡಿ ಹೋಗ್ತಾ ಇತ್ತು ನೋಡಿ ಅಷ್ಟೇ, ನಮಗೆ ಓವರ್ಟೇಕ್ ಮಾಡ್ಕೊಂಡು. ಹಿಂದೆ ಒಂದು ಗಾಡಿ ಬರೋದು, ಅದು ಎಲ್ಲೋ ಗೊತ್ತಿಲ್ಲ. ಅಪಘಾತ ವಲಯ ನಿಧಾನವಾಗಿ ಚಲಿಸಿ ನೋಡ್ತಾ ಇರುತ್ತೆ. ಟರ್ನಿಂಗ್ಗಳಿಗೆ ಡೇ ಹೊತ್ತು ಬಂದಾಗ ಗಾಡಿ ನೋಡ್ಕೊಂಡು ಹೋಗಲೇಬೇಕು. ಯಾಕಂದರೆ ಕಾರ್ನರು ಗಾಡಿಗಳು ಹತ್ತು ಬರ್ತಿರ್ತಾವೆ, ಓವರ್ಟೇಕ್ ಮಾಡ್ಕೊಂಡು ಬಂದೇ ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ ನೋಡಿ. ಈ ಟರ್ನಿಂಗ್ನಾಗೆ ಒಂದು ಪೊಲೀಸಿನ ಗಾಡಿ ಬಿದ್ದುಬಿಟ್ಟಿತ್ತು ಗುರು. ಇಲ್ಲಿ ಆರಾಮಾಗಿ ಹೋಗ್ಬೇಕು, ಟೆನ್ಷನ್ ತಗೊಂಬಾರ್ದು. ಘಾಟುಗಳಿಗೆ ಟರ್ನಿಂಗ್ನಾಗೆ ಇಂಜಿನ್ ಬ್ರೇಕ್ ಹಾಕ್ಕೊಂಡು ಫಸ್ಟ್ ಗೇರ್ ಹೊತ್ತಿಗೆ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗೋದು. ಫಸ್ಟ್ ಗೇರ್ ಅಂದರೆ ಫಸ್ಟ್ ಗೇರ್ ಅಲ್ಲ, ನಾವು ಈಗ ಈ ಗಾಡಿ ಡಬಲ್ ಲೂಟ್ಲ 10 ಗೇರಿನ ಗಾಡಿ. 6ನೇ ನಂಬರ್ನ ನಾವು ಫಸ್ಟ್ ಅಂತೀವಿ. ಆ ಕಡೆ 4 ಈ ಕಡೆ 4 ಇರ್ತಾವಲ್ಲ, ಫಸ್ಟ್ ಅಂತೀವಿ. ನೀವು ಎಕ್ಸ್ಟ್ರಾಗೆ ಫಸ್ಟ್ ಅಂದರೆ 1ನೇ ನಂಬರ್ ಅಲ್ಲ, 6ನೇ ನಂಬರ್ ಹಾಕೊಂಡು ಇಳಿಸೋದು ನಾವು. ನೋಡಿದ್ರೆ 5, 6 ನಂಬರ್ನ ಇಳಿಸೋದು. ಎಷ್ಟು ಸಾಕಂತ ಕಾಣ್ತಿದೆ ನೋಡಿ ನೀವು. ಅಲ್ಲಿ ಧರಂಪುರಿ ಘಾಟ್ನಾಗ ಹಿಂಗೆ ಕಾಣಲಿಲ್ಲ, ಇಲ್ಲಿ ಮಾತ್ರ ಮಸ್ತ್ ಕಾಣ್ತಿದೆ ನೋಡಿ. ಸೂಪರ್ ವ್ಯೂ ಗುರು. ಅರ್ಧ ಘಾಟ್ ಇಳಿದ್ವಿ, ಇನ್ನೊಂದು ಸ್ವಲ್ಪ ಇತ್ತು ನಾವು ಇಳಿಯೋದ್ರಿಂದ. ಅರ್ಧ ಇಷ್ಟ ತಕ್ಕ ಆ ಕಡೆಯಿಂದ ಬಂದರೆ ಇವಾಗ ಈ ಕಡೆ ಸುತ್ತರಿತಾ ಇದ್ದೀವಿ. ಅಂದರೆ ಆ ಕಡೆ ಏನು ಕಾಣಲ್ಲ, ಮರಗಳು ಅಡ್ಡ ಇದ್ದಾವೆ. ಈ ಕಡೆನೇ ನೋಡ್ಕೊಂತ ಹೋಗ್ಬೇಕು ನೋಡಿ. ಅಲ್ಲೆಲ್ಲ ಕಾಣ್ತಾ ಇದೆ ಸ್ವಲ್ಪ ಸ್ವಲ್ಪ. ಇವಾಗ ಇಲ್ಲೊಂದು ಟರ್ನಿಂಗ್ನಾಗ ಪೂರ್ತಿ ಕಾಣುತ್ತೆ. ಆ ಕಡೆದೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೂ. ಹೋಗಿ ಬಾ. ನಂಬರ್ ಪ್ಲೇಟ್ ಒಳಗೆ ಇಟ್ಕೊಳ್ಳೋದು ಗುರು. ಕೆಳಗೊಂದು ಹಾಕಿ ಮೇಲೊಂದು. ಈ ಗಾಡಿಗಳು ಭಾಳ ಆಕ್ಸಿಡೆಂಟ್ ಆಗ್ತವೆ. ಇದು ಡೇಂಜರ್ ಟರ್ನಿಂಗ್ ನೋಡಿ. ಇದು ಕಾಣ್ತಿದೆಯಲ್ಲ, ಈ ಡೌನ್ಗೆ ಸೀದಾ ಬರ್ತಾವೆ. ಆ ಕಡೆ ಹೋಗ್ಬಿಡ್ತಾವೆ ನಮ್ಮ ಕಡೆ ಎದುರಿಗೆ. ಲಾಸ್ಟ್ ಯಾವ ಕಟ್ಟೆ ಇಟ್ಬಿಡ್ತಾರೆ ಗುರು. ನಾವು ಲಾಸ್ಟ್ ಹಾಕ್ತಾ ಇದ್ದೀವಿ. ಕಾರ್ನಲ್ಲಿ ಗೊತ್ತೇ ಆಗಲ್ಲ. ನಾವು ವೈಟ್ ಆಯ್ತು ಅಂತೇಳಿ ಲಾಸ್ಟ್ ತಗೊಂತ ಇದ್ದೀವಿ. ಅದಾದ್ರೂ ಮೇಲೆ ಬರ್ತಾರೆ. ಈ ಕಡೆ ನೋಡಿ ಎಲ್ಲ ಫುಲ್ ಇದು ಕಾಣ್ತಾ ಇದ್ವಿ. ನಾವು ಈ ಟರ್ನಿಂಗ್ನಾಗ ಭಾಳ ಕೇರ್ಫುಲ್ಲಾಗಿ ಇಳಿಸ್ಬೇಕು. ಗಾಡಿ ಹೈಟ್ ಆಯ್ತು.
ಎಲ್ಲ ಕೊಟ್ಟು ಫಸ್ಟಿಗೆ ಇದು ಭಾಳ ಇನ್ಕಟ್ಟಿತ್ತು ಟರ್ನಿಂಗ್, ಇವಾಗೆಲ್ಲ ಕೊರ್ದಿದ್ದಾರೆ ನೋಡಿ. ಗಾಡಿ ಮಾತ್ರ ಭಾಳ ಕೇಳ್ತೀವಿ ಅಂತ ಇಳಿಸಿದ್ರೆ ಕೇಳ್ತೀವಿ ಆಗಿ ಬಿಡ್ತೀವಿ ನಾವು. ನೋಡ್ಬಿರು ಹೆಂಗ್ ಕಾಣ್ತಾ ಐತೆ. ನಮ್ಮ ಹತ್ರ ಡ್ರೋನ್ ಇದ್ದಿದ್ರೆ ಡ್ರೋನ್ ಶಾಟ್ ತೆಗಿಬೋದಾಗಿತ್ತು, ಡ್ರೋನ್ ಇಲ್ಲ. ಇಲ್ಲೇನೋ ಆಗ್ಬಿಟ್ಟತೆ, ಗಾಡಿ ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ಸಡನ್ಲಿ ಹೋಗಿದ್ದಾನೆ, ಯಾರೋ ಅಡ್ಡ ಹಾಕಿದ್ದಾನೆ. ಇವ್ರು ಇಲ್ಲೇ ಲೋಕಲ್ನರಲ್ಲ, ಅದಕ್ಕೆ ರೌಡಿಸಮ್ ಮಾಡ್ತಿದ್ದಾರೆ ಪಾಪ. ಹಾವೇರಿಯನು ಅವನು ಲೋಕಲ್ಲು, ಇವರು ಸಿರಿಸಿ ಗಾಡಿಯರು. ಸ್ವಲ್ಪ ಸ್ಲೋ ಮಾಡ್ಕೋಬೇಕು ಇಳಿದು ಬರೋ ಗಾಡಿಗೆ, ಇಲ್ಲ ಹತ್ತು ಬರೋ ಗಾಡಿಗೆ. ಬಾಗುರು ಹೋಗ್ ಬಾ, ಲೈಟ್ ಹಾಕೊಂಡು ನೀನೇನು ಮಾಡ್ತೆ? ಖಾಲಿ ಗಾಡಿ ನಿಂತ್ಕೋಬೇಕಣಪ್ಪ ನೀನು ಒಂದು 5 ನಿಮಿಷ. ನೀನು ಓದೇಟಿ ACC ಸಿಮೆಂಟ್ ಲೋಡ್ ಆಗಲ್ಲ ನಿಂದು. ಹೋಗ್ತಾ ಇದೀವಿ ನೋಡಿ, ಅಲ್ಲಿ ಯಾವುದೋ ಗಾಡಿದು ಜೋರಾಗಿ ಬಂದಾನೆ, ಫ್ರಂಟ್ ಟೈರ್ ಪಂಚರ್ ಆಗೈತೆ. ಆ ಪಂಚರ್ ಆಗ್ತಿದ್ದಾನೆ. ಈ 31 ಗಾಡಿ, ಅದಕ್ಕೆ ಸಡನ್ಲಿ ಹೋಗಿದ್ದಾನೆ, ಟರ್ನಿಂಗ್ನೇ ಕಂಡಿಲ್ಲ. ಅದಕ್ಕೆ ಅವರಿಬ್ಬರು ಕುಸ್ತಿ ಹಿಡ್ದಿದ್ರು. ಇವಾಗ ಹೊಲ್ಟ್ರು ಹೋಗ್ತಾ ಇದೀವಿ ನೋಡಿ ನಾವು. ಈ ಟರ್ನಿಂಗಲ್ಲಿ ಕಾರ್ನರ್ ಬಂದ್ಬಿಡ್ತಾರೆ ಆ ಕಡೆ ಈ ಕಡೆಗೆ, ಸ್ಪೀಡಾಗಿ ಬರ್ತಿರ್ತಾವಲ್ಲ. ಇನ್ನೇನು ಇನ್ನೊಂದು ಸ್ವಲ್ಪ ಐತೆ, ಇಳಿದೋದ್ರೆ ಘಾಟ ಮುಗಿತತೆ. ಕೆಳಗೆ ಇಳಿದೋದ್ಮೇಲೆ ಸಿಗನ್ ಬನ್ನಿ ಒಂದೇ ಸಲ. ಇವಾಗ ಘಾಟ್ ಇಳಿದು ಬಂದ್ವಿ. ಘಾಟ್ ಇಳಿದು ಬಂದು ಕೆಲವ್ರು ಏನು ಮಾಡ್ತಾರೆ, ಟೈರ್ ಹೀಟ್ ಆಗಿದ್ದಾವೆ, ಲೈನರ್ ಹೀಟ್ ಆಗಿದ್ದಾವೆ ಅಂತೇಳಿ ಘಾಟ್ ಇಳ್ದೇಟಿಗೆ ನಿಲ್ಲಿಸ್ತಾರೆ. ಘಾಟ್ ಇಳ್ದೇಟಿಗೆ ಗಾಡಿ ಯಾವತ್ತೂ ನಿಲ್ಲಿಸ್ಬಾರ್ದು, ಯಾಕಂದರೆ ಹೀಟ್ ಆಗಿರ್ತಾವಲ್ಲ. ನಿಲ್ಲಿಸಿದ್ರೆ ಕೂಲ್ ಆಗಲ್ಲ, ಹಂಗೆ ನಿಧಾನಕ್ಕೆ ಹೋಗ್ತಾ ಇರಬೇಕು, ಅವಾಗ ಕೂಲ್ ಆಗ್ತವೆ. ಇಲ್ಲ ಅರ್ಧ ಘಾಟ್ನಾಗೆ ಹೀಟ್ ಆಗೋದಕ್ಕಿಂತ ಮುಂಚೆನೇ ನಿಲ್ಲಿಸಿದ್ರೆ ಏನಾಗಲ್ಲ. ಘಾಟ್ ಕೆಳಗೆ ನಿಲ್ಲಿಸ್ತೀವಲ್ಲ, ಅವಾಗ ಲೈನರು, ಡ್ರಮ್ಮು, ಟೈರು ಎಲ್ಲ ಹೀಟ್ ಆಗಿರ್ತವೆ. ಅವಾಗ ಏನಾಗುತ್ತೆ, ಅದು ನಿಂತಿರುತ್ತಲ್ಲ ಗಾಳಿ ಆಡೋದಿಲ್ಲ ನಿಂತಿರೋ ಗಾಡಿಗೆ. ಅವಾಗ ಹೀಟಾಗಿ ನಕ್ಕು ಸಿಲ್ವರ್ ಇದು ತಾಮ್ರದ್ದು ಇರುತ್ತಲ್ಲ, ಟೈರ್ ಪಂಚರ್ ಆಗಿಬಿಡ್ತವೆ ನಕ್ಕ ಹತ್ರ. ಫ್ರಂಟ್ ಟೈರ್ ಆಗೋದು ಭಾಳ ಜಾಸ್ತಿ ಘಾಟ್ ಇಳಿಸ್ತೆ ಬಂದಮೇಲೆ, ಮತ್ತು ಘಾಟ್ ಸೆಕ್ಷನ್ನಾಗೆ. ಅವಾಗ ಏನು ಮಾಡ್ಬೇಕಂದ್ರೆ ಘಾಟ್ ನಿಲ್ಲಿಸ್ಬಾರ್ದು, ನಿಧಾನಕ್ಕೆ ಹೋಗ್ತಾ ಇರ್ಬೇಕು. ಒಂದು 15-20 ಕಿಲೋಮೀಟ್ರ್ ಮುಂದೆ ಹೋಗಿ ಎಲ್ಲಾನ ನಿಲ್ಲಿಸ್ಬೇಕು ನೋಡಿ. ನಾವು ನಿಲ್ಲಿಸಲ್ಲ ಗುರು, ಘಾಟ್ ಇಳಿದ್ಮೇಲೆ. ಘಾಟ್ ಹಿಡಿದು ಒಂದು 30-40 ಕಿಲೋಮೀಟ್ರ್ ಹೋಗಿ ನಿಲ್ಸೋದು ನಾನು. ಅಲ್ಲಿವರೆಗೆ ಗಾಡಿ ನಿಲ್ಲಿಸಲ್ಲ, ನಿಧಾನಕ್ಕೆ ಹೋದ್ರೆ ಸಾಕು. ಇದು ಗಾಳಿ ಆಡ್ತಿರ್ತಂತೆ, ಅವಾಗ ಕೂಲ್ ಆಗ್ತವೆ ನೋಡಿ. ಬನ್ನಿ ಹೋಗೋಣ. ಜಾಸ್ತಿ ಕಟ್ಟೆ ಹತ್ರ ಬಂದು ನಿಲ್ಸಿದ್ದೀವಿ ನೋಡಿ, ಟೀ ಕುಡಿಯೋಣ ಅಂತೇಳಿ. ಒಂದ್ಸಲಿ ಎಲ್ಲ ನೋಡ್ಕೊಂಡು ಟೀಗೆ ಕುಡ್ಕೊಂಡು ಹೋಗೋದು. ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಮೊದಲು ನಾವು ಗೋವಾಗ ಮೈನ್ಸ್ ಹೊಡಿಬೇಕಾದ್ರೆ 14 ಇಲ್ಲಾಗೆ ಗುಂಡಿ ಭಾಳ ಬಿದ್ದಿದ್ದು ನೋಡಿ. ಟೀ ಕುಡಿದು ಹೊಲ್ಟಿವಿ. ಟೈರೆಲ್ಲ ಓಕೆ ಇದ್ದಾವೆ, ಟೈರು, ಟ್ಯೂಬು, ಹಗ್ಗ ಎಲ್ಲ ಓಕೆ ಐತೆ. ಹೊಲ್ಟಿದ್ದೀವಿ ನೋಡಿ. ಇವಾಗ ಹೋಗೋದೆ. ಇನ್ನೇನು ಸೂರ್ಯ ಮುಳುಗೈತೆ, 6 ಗಂಟೆ ಆಗ್ತಾಲೆ. ಗುಜರಾತಾಗ 6:30 ಆದ್ರೂ ಬಿಸಿಲಿರೋದು. ಇಲ್ಲೊಂಥರ ನೆಮ್ಮದಿ ಆಗಿಬಿಟ್ಟೈತೆ ನಮ್ಮ ಕಡೆ ಬಂದು. ಹೋಗೋಣ ಬನ್ನಿ, ಹೋಗೋಣ ಗುರು. ಇನ್ನೊಂದು 15 ಕಿಲೋಮೀಟ್ರ್ ಐತೆ ಬಾಳೆಗುಡಿ ಕ್ರಾಸು. ಅಲ್ಲೋಗಿ ನಿಲ್ಸೋಣ ಗಾಡಿ. ನಿಲ್ಲಿಸಿ ಅಲ್ಲಿ ಒಳಗೆ ಒಂದು 2 ಬಕೆಟ್ ನೀರು ಹಾಕೊಂಡು ಒಳಗೆ ಎಲ್ಲ ಧೂಳು ಹಾಕ್ಬಿಟ್ಟೆ. ಬನ್ನಿ ಹೋಗೋಣ. ಅಂಕೋಲ ಬರ್ತಿದ್ದಂಗ್ಲೆ ಫುಲ್ಲು ಮಳೆ ಹೊಡಿತೈತೆ ನೋಡಿ. ದಾರಿನೇ ಕಾಣಂಗಿಲ್ಲ. ಸೈಡ್ ಹಾಕಿ ನಿಲ್ಸ್ಬಿಟ್ಟಿದ್ದೀನಿ, ಎಂತ ಮಳೆ ಬರ್ತೈತೆ. ಇಲ್ಲಿ ನಮ್ಮ ಹುಡುಗ ಸ್ನಾನ ಮಾಡ್ದ. ಏನು ಬೇಡ ಬಾ ಹೋಗೋಣ. ಇವಾಗ ಹೋಗ್ತೀವಿ ನಾವು. ಅದಕ್ಕೆ ಒಳಕ್ಕೆ ಫುಲ್ಲು ಮಳೆ ಹೊಡಿತೈತೆ ನೋಡಿ. ಮಳೆ ಬರ್ತಿದೆ ನೋಡ್ಗುರು. ಫುಲ್ ಮಳೆ ಅಂದ್ರೆ ಮಳೆ ಹಿಂಗೆ ಹೊಡಿತಾನೆ ಇರ್ಬೇಕು ಮಳೆ. ಆದರೆ ಗುಜರಾತ್ನಲ್ಲಿ ಹೊಡಿಬೇಕು, ಇಲ್ಲಿ ಹೊಡಿಬಾರ್ದು. ಇಲ್ಲಿ ಮಂಗಳೂರಲ್ಲಿ ಮಳೆ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ ಗುರು. ನಾಳೆ ಒಂದು ದಿವಸ ಹೊರಗೆ ಕೊಟ್ಟರೆ ಸಾಕು ಅನ್ಲೋಡ್ ಮಾಡೋಕ್ಕೆ. ಮಳೆ ಬಂದರೆ ಈ ಗಾಡಿನ ಅನ್ಲೋಡ್ ಮಾಡೋದಿಲ್ಲ. ಮಳೆ ಫುಲ್ ಓವರ್ ಆಗಿಬಿಟ್ಟಿದೆ ಅಂತಿಲ್ಲ. ಅಲ್ಲೇ ಮಂಗಳೂರಲ್ಲಿ ಬರ್ತಾನೆ ಐತೆ. ಬರಲಿ ಹೋಗೋಣ ಬನ್ನಿ. ಮಳೆ ಬಂದಾಗೆಲ್ಲ ಇನ್ನೂ ಚೆನ್ನಾಗಿದೆ. ಮುಂದೆ ಮಳೆ ಇತ್ಲಾಗ ಮಳೆನೇ ಇಲ್ಲ, ರೋಡೇ ನೆಂದಿಲ್ಲ ನೋಡಿ. ಅಲ್ಲಿ ಹಿಂದಕ್ಕೆ ಒಂದೇ
ಮಳೆ ಬಂದಿರೋದು, ಇತ್ಲಾಗ ಅಲ್ಲೇ ಮಳೆನೇ ಇಲ್ಲ ಗುರು. ಮಳೆನೇ ಮೋಸ ಮಾಡ್ತೈತೆ, ಒಂತಾಗ ಬರೋದು ಒಂತಾಗ ನೀವು ಬಿಡೋದು ಮಾಡ್ತೈತೆ ನೋಡಿ. ಹೋಗಿ ಬರೋಂದು ಅಡ್ಡ ಬರುತ್ತೆ, ಮಳೆನೇ ಇಲ್ಲ. ಯಾವುದೋ ಬ್ರೇಕ್ ಪೆಡ್ಲು ಕಟ ಅಂತೈತೆ. ಇದು ಹೋಗಿ ಏನಾರು ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು ದುರ್ಗಕ್ಕೆ ಹೋಗಿ. ಸಂಜೆ ವ್ಯೂ ಹೆಂಗೆ ಕಾಣ್ತಾ ಇದೆ ನೋಡಿ, ಸೂಪರಾಗಿ ಕಾಣ್ತಿದೆ ಅಲ್ವಾ. ಬರ್ತಾನೆ ಐತೆ ನೋಡಿ. ವ್ಯೂ ಮಾತ್ರ ಹೆಂಗ್ ಕಾಣ್ತಿದೆ ಸಾಯಂಕಾಲ ಟೈಮು, ಸಖತ್ತಾಗಿದೆ ನೋಡಿ. ಇದೇ ವ್ಯೂ ಬೇಕಾಗಿತ್ತು ನಮಗೆ ನೋಡಕ್, ಒಂಥರ ಖುಷಿ. ಮಹಾರಾಷ್ಟ್ರದಲ್ಲಿ ನಾಸಿಕ್ ಹತ್ರ ಕಾಣೋದು ಈ ಥರ, ಆದರೆ ಅಲ್ಲಿ ಮಳೆ ಬರಲಿಲ್ಲ. ಇಲ್ಲಿ ಮಂಗಳೂರಿಗೆ ಬಂದ್ಮೇಲೆ ಮಳೆ ಬಂತು. ಯಾವುದೋ ರಾಜಸ್ಥಾನ್ ಗಾಡಿ ರೊಟ್ಟಿನೇ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡ್ತೀನಿ ರನ್ನಿಂಗ್ ಗಾಡಿಗೆ. ಯಾವುದೋ ವ್ಯೂ ಆ ಕಡೆ ವೀಡಿಯೋ ತೋರ್ಸೋದಂದ್ರೆ ಗಾಡಿನೇ ಅಡ್ಡ ಬಂದ್ಬಿಡ್ತು. ಹೋಗ್ಬಿಡ್ಲಿ ಮುಂದೆ ನೋಡಿ ಆ ಕಡೆ ಹೆಂಗಾಗ್ತಿದೆ. ಏನೇ ಹೇಳಿ ನಮ್ಮ ಮಲ್ನಾಡ್ ಸೈಡ್ ನೋಡೋಕ್ಕೆ ಒಂಥರ ಚಂದ ಬಂದು. ಹೋಗ್ರಿ ಇದೇನು ನೋಡೋ ಗೊತ್ತಿಲ್ಲ ಗುರು, ಎಷ್ಟು ಐತೆ ನೋಡಿ.